ರಣರಣ ಬಿಸಿಲಿಗೆ ತತ್ತರಿಸಿದ ಸಿಟಿ ಮಂದಿ. ಬಿಸಿಲಿನ ತಾಪಕ್ಕೆ ಜನರಿಂದ ಹಿಡಿಶಾಪ. ಹೀಟ್ ವೇವ್ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ. ಸದಾ ಕೂಲ್ ಆಗಿ ಇರ್ತಿದ್ದ ಬೆಂಗಳೂರು ಈ ಬಾರಿ ಹಾಟ್ ಸಿಟಿ ಆಗಿದೆ. ಶಿವರಾತ್ರಿ ಆದ ಬಳಿಕ ಶಿವ ಏನ್ ಬಿಸಿಲಪ್ಪೋ ಅನ್ನೋ ರೀತಿ ಮಾಡ್ಬಿಟ್ಟಿದೆ. ಉರಿ ಬಿಸಿಲಿನ ಶಾಖಕ್ಕೆ ಜನ ಬೆಂಡಾಗಿ ಹೋಗಿದ್ದಾರೆ. ವಾತಾವರಣದ ತಾಪಮಾನ ಪ್ರತಿನಿತ್ಯವೂ ಗರಿಷ್ಠ ಮಟ್ಟ ತಲುಪ್ತಾ ಇದೆ. ಇನ್ನು ಮಾರ್ಚ್ ತಿಂಗಳ ಆರಂಭದಲ್ಲೇ ವಾತಾವರಣದ ತಾಪಮಾನದಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ. ಫೆಬ್ರವರಿಯಲ್ಲೇ ಸಿಲಿಕಾನ್ ಸಿಟಿ ತಾಪಮಾನ ಸರಾಸರಿ 32.2 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ತಲುಪಿತ್ತು. ಇದೀಗ ಬೆಂಗಳೂರಿನಲ್ಲಿ ಮತ್ತಷ್ಟು ತಾಪಮಾನದ ಏರಿಕೆಯಾಗ್ಬಿಟ್ಟಿದೆ. ಗರಿಷ್ಠ ಉಷ್ಣಾಂಶದ ಜೊತೆಗೆ ಕನಿಷ್ಠ ತಾಪಮಾನವೂ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ಉಷ್ಣಾಂಶ 19.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಕಲಬುರಗಿ, ಗದಗ, ಕೊಪ್ಪಳ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನ ಉಷ್ಣ ಅಲೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ನಿಜಕ್ಕೂ ಬೆಂಗಳೂರು ಬೆಂದ ಕಾಳೂರಾಗಿ ಬದಲಾಗುತ್ತಿದ್ದು, ಮನೆಯಿಂದ ಹೊರಬರಲು ಆಗದೆ ಜನರು ಪರದಾಡುತ್ತಿದ್ದಾರೆ. ಹೌದು, ಸದಾ ಜನಜಂಗುಳಿ ಟ್ರಾಫಿಕ್ನಿಂದ ಕೂಡಿರುತ್ತಿದ್ದ ಬೆಂಗಳೂರಿನ ರಸ್ತೆಗಳು, ದೇವಸ್ಥಾನಗಳು ಮಧ್ಯಾಹ್ನ 12 ಗಂಟೆ ಆಗುತ್ತಿದ್ದಂತೆ ಖಾಲಿ ಆಗ್ತಾ ಇದ್ದಾವೆ. ಜನರಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ಕರಾವಳಿ ಭಾಗದಲ್ಲೂ ಬಿಸಿಲಿನ ಶಾಖ ಭಾರೀ ಹೆಚ್ಚಳವಾಗಿದೆ. ಹೊನ್ನಾವರದಲ್ಲಿ ನಿನ್ನೆ ಗರಿಷ್ಠ ತಾಪಮಾನ ದಾಖಲೆ ಬರೆದಿದೆ. 25 ವರ್ಷಗಳ ಬಳಿಕ 40 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಈ ಬಾರಿ ಹೀಟ್ ವೇವ್ನಿಂದಾಗಿ ಆರೋಗ್ಯದ ಸಮಸ್ಯೆ ಎದುರಾಗಲಿದ್ದು, ಮುನ್ನೆಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸರಿಯಾಗಿ ನೀರು ಕುಡಿಯುವಂತೆ ಹಾಗೂ ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡದಂತೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಒಟ್ಟಲ್ಲಿ ಸಿಲಿಕಾನ್ ಸಿಟಿ ಬಿಸಿಲು ಜನರನ್ನ ಸುಡುತ್ತಿದ್ರೆ, ಜನರಿಗೆ ಈ ರಣ ಬಿಸಿಲಿನಲ್ಲಿ ಮನೆಯಿಂದ ಹೊರಬರುವುದೇ ಕಷ್ಟವಾಗಿದ್ದು, ಮಾರ್ಚ್ ಆರಂಭದಲ್ಲೇ ಹೀಗೆ ಮುಂದೆ ಹೇಗೋ ಅಂತ ಜನ ಚಿಂತೆಗೀಡಾಗಿರೋದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.